ನಮಸ್ತೆ. ಸರೋಜಾ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಅಸ್ತಮ ಸಮಸ್ಯೆ ಇರೋರಿಗೆ, ಉಸಿರಾಟದ ಸಮಸ್ಯೆ ಇರೋರಿಗೆ, ಚಳಿಗಾಲ ಜಾಸ್ತಿ ಆಗಿದೆ. ಚಳಿ ಜಾಸ್ತಿ ಇರೋದ್ರಿಂದ ಇನ್ನೂ ಆ ಥರ ಉಸಿರಾಟದ ಸಮಸ್ಯೆ ಇರೋರಿಗೆ ಜಾಸ್ತಿ ಕಷ್ಟ ಆಗುತ್ತೆ. ಇದು ಕೆಲವು ಆಸನಗಳು ಮಾಡ್ಕೊಳ್ಳೋದ್ರಿಂದ, ಆಸನ ಅಂದರೆ ಸಿಂಪಲ್ ಟೆಕ್ನಿಕ್ ಮಾಡ್ಕೊಳ್ಳೋದ್ರಿಂದ ಆ ಉಸಿರಾಟದ ಸಮಸ್ಯೆ ಕಡಿಮೆ ಆಗುತ್ತೆ. ಜಾಸ್ತಿ ಉಸಿರಾಡೋದಕ್ಕೆ ಈಸಿ ಆಗುತ್ತೆ. ಮುಂಚೆ ಒಂದು ವಿಡಿಯೋದಲ್ಲಿ ನೋಡಿದ್ದೀರ, ಕಿಟಕಿ ಕಂಬಿಗಳೆಲ್ಲ ಹಿಡ್ಕೊಂಡು ಹೇಗೆ ಸ್ಟ್ರೆಚ್ ಮಾಡೋದು ಅಂತ, ಅದನ್ನು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇದೊಂದು ಸಿಂಪಲ್ ಟೆಕ್ನಿಕ್ ಇದೆ. ಕಾಲು ಸ್ವಲ್ಪ ಅಗಲ ಇಟ್ಕೊಳ್ಳಿ, ಪಾದ ಯು ಶೇಪಲ್ಲಿ ಇಟ್ಕೊಳ್ಳಿ. ಮನೇಲಿ ಮಾಡ್ತಿರೋರಿಗೆ ಸಿಂಪಲ್ಲಾಗಿ ತೋರಿಸ್ತಿರೋದು. ಕೈ ಬೆರಳು ಲಾಕ್ ಮಾಡ್ಕೊಳ್ಳಿ. ಕೈ ಬೆರಳು ಲಾಕ್ ಮಾಡಿಕೊಂಡು ಟರ್ನ್ ಮಾಡೋದು ಬೇಡ. ಈಗ ನೇರ ನಿಂತ್ಕೊಂಡು ಇನ್ಹೇಲ್ ಮಾಡಿ, ಎಕ್ಸೇಲ್ ಹಿಂದಕ್ಕೆ ಹೋಗಿ, ಟಿಪ್ಸ್ ಭಾಗ ಮುಂದಕ್ಕೆ ನೂಗ್ತಾ ಸ್ಟನ್ನಮ್ ಲಿಫ್ಟ್ ಮಾಡ್ಕೊಳ್ಳಿ, ಹಿಂದಕ್ಕೆ ಹೋಗಿ. ಮನೇಲಿ ಮಾಡ್ತಿರೋರು, ಉಸಿರಾಟದ ಸಮಸ್ಯೆ ಇರೋರು, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಿಂದಕ್ಕೆ ಹೋಗಿ ಬಟಕ್ಕೆ ಸ್ಟ್ರೈಟ್ ಮಾಡಿ, ಪಾದಗಳನ್ನು ಒತ್ತಿ ಚೆನ್ನಾಗಿ ಅಭ್ಯಾಸ ಆದಮೇಲೆ ಪಾದಗಳನ್ನು ಸೇರಿಸ್ಬಿಟ್ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಈಸಿ ಆಗಲಿ ಅಂತ ಹೇಳಿ ಕಾಲು ಸ್ವಲ್ಪ ಅಗಲ ಇಟ್ಕೊಂಡು ಮಾಡ್ತಾ ಇರೋದು. ಕುತ್ತಿಗೆ ಸ್ಟ್ರೆಚ್ ಮಾಡಿ. ಒಂದು ಆಸನ ಸುಮಾರು ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ. ಕುತ್ತಿಗೆ ಸ್ಟ್ರೆಚ್ ಮಾಡೋದ್ರಿಂದ ಥೈರಾಯ್ಡ್ ಸಮಸ್ಯೆ ಕಡಿಮೆ ಆಗುತ್ತೆ. ಉಸಿರಾಟವನ್ನು ಗಮನಿಸ್ತಾ ಇರಿ. ರಿಬ್ಸ್ ಕೇಜು, ಚೆಸ್ಟ್ ಕೇಜ್ ಎಲ್ಲ ಚೆನ್ನಾಗಿ ಓಪನ್ ಆಗುತ್ತೆ. ಎದೆ ಭಾಗ ಹಿಗ್ಗೋದ್ರಿಂದ, ಎದೆಗೂಡು ಹಿಗ್ಗೋದ್ರಿಂದ ಉಸಿರಾಟ ಸಮಸ್ಯೆ ಕಡಿಮೆ ಆಗುತ್ತೆ. ಮತ್ತು ಉಸಿರು ತೊಗೊಳೋದಕ್ಕೆ ಈಸಿ ಆಗುತ್ತೆ ನಿಮಗೆ. ರಿಬ್ಸ್ ಕೇಜ್ ಎಲ್ಲ ಚೆನ್ನಾಗಿ ಓಪನ್ ಆಗೋದ್ರಿಂದ. ದೃಷ್ಟಿ ನೇರ ಇರಲಿ. ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿರಿ. 10 ಸೆಕೆಂಡ್ಸ್ 20 ಸೆಕೆಂಡ್ಸ್ ಆ ಥರ ನಿಧಾನ ಮೇಲಕ್ಕೆ ಬನ್ನಿ. ಕೈ ಟರ್ನ್ ಮಾಡಿದ್ಮೇಲೆ ತಿರುಗಿಸ್ಬಾರ್ದು. ಕೈ ಹಾಗೆ ಲಾಕ್ ಮಾಡಿಕೊಂಡೇ ಹಿಂದಕ್ಕೆ ಹೋಗಬೇಕು. ಕೈ ಟರ್ನ್ ಮಾಡಿಕೊಂಡ್ರೆ ಏನಾಗುತ್ತೆ, ಲಾಕ್ ಮಾಡಿದ್ಮೇಲೆ ಭುಜ ಅಗಲ ಆಗುತ್ತೆ. ನಿಮ್ಗೆ ಹಿಂದಕ್ಕೆ ಹೋಗೋಕ್ಕೆ ಕಷ್ಟ ಆಗುತ್ತೆ. ಕೈ ಕೆಳಗೆ ಬಿಡಿ. ಇದು ಸಿಂಪಲ್ ಟೆಕ್ನಿಕ್, ಎಲ್ಲರೂ ಮಾಡ್ಕೊಳ್ಳಿ. ಎದೆಗೂಡು ಹಿಗ್ಗುತ್ತೆ ಚೆನ್ನಾಗಿ. ರಿಬ್ಸ್ ಭಾಗನೂ ಚೆನ್ನಾಗಿ ಓಪನ್ ಆಗುತ್ತೆ. ಆ ಜಾಗಕ್ಕೆಲ್ಲ ಉಸಿರಾಟ ಚೆನ್ನಾಗಿ ನಡೀತಾ ಇರೋದ್ರಿಂದ, ಉಸಿರು ಚೆನ್ನಾಗಿ ಹೋಗೋದ್ರಿಂದ, ಆಮ್ಲಜನಕ ಚೆನ್ನಾಗಿ ಸಪ್ಲೈ ಆಗೋದ್ರಿಂದ ನಿಮಗೆ ನಾನಾ ಥರದ್ದು ಚಳಿಗಾಲದಲ್ಲಿ ಏನೇನು ಬರುತ್ತೆ ಸಮಸ್ಯೆಗಳು, ಅದೆಲ್ಲ ಕಡಿಮೆ ಆಗುತ್ತೆ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ಯಾರ್ಯಾರಿಗೆ ಉಸಿರಾಟದ ಸಮಸ್ಯೆ ಇರುತ್ತೆ, ಅಸ್ತಮಾ ಸಮಸ್ಯೆ ಇರುತ್ತೆ ಅಂಥವ್ರಿಗೆಲ್ಲ ಹೇಳ್ಕೊಡಿ. ಇದೆಲ್ಲ ಕೆಲವೊಂದು ಚಳಿಗಾಲಕ್ಕೆ ಅಂತಲೇ ಮಾಡ್ತಾಯಿದ್ದೀನಿ. ಎಲ್ಲರೂ ಇದ್ರ ಉಪಯೋಗ ಪಡ್ಕೊಳ್ಳಿ. ನಮಸ್ತೆ.